ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಬೆಳಿಗ್ಗೆ ಎನ್ಕೌಂಟರ್ ಆಗಿದೆ. ಎನ್ಕೌಂಟರ್ನ ಖಂಡಿಸಿ ಈಗ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಎಲ್ಲ ರೈತರ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಕುಟುಂಬಸ್ಥರು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅನೂರಿನಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ರಸ್ತೆ ಏನಿದೆ, ಈ ರಸ್ತೆಯನ್ನ ಬಂದ್ ಮಾಡಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಎಲ್ಲರ ಒಂದು ಆಕ್ರೋಶ ಇರುವಂಥದ್ದು, ಕಳ್ಳಬೇಟೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಹಿಡಿಬಹುದಾಗಿತ್ತು, ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದಾಗಿತ್ತು, ಜೊತೆಗೆ ಅವ್ರಿಗೆ ಶಿಕ್ಷೆ ಕೊಡಬಹುದಾಗಿತ್ತು. ಆದರೆ ಏಕಾಏಕಿ ಅವ್ರ ಮೇಲೆ ಗುಂಡಾರಿಸಿ ಅವ್ರನ್ನ ಕೊಲೆ ಮಾಡಲಾಗಿದೆ. ಇದು ನಿಜಕ್ಕೂ ಕೂಡ ಅನ್ಯಾಯ. ಅವರ ಜೀವವನ್ನ ಅವ್ರನ್ನೇ ನಂಬಿ ನಾವು ಬದುಕಿದ್ವಿ, ಆದರೆ ಈ ರೀತಿ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ನಿಟ್ಟಲ್ಲಿ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಈಗಾಗಲೇ ಅರಣ್ಯ ಕಚೇರಿಯನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಈಗ ಅನೂರಿನಲ್ಲಿರುವಂಥ ಅರಣ್ಯ ಕಚೇರಿ ಕೂಡ ಬಿಗಿ ಭದ್ರತೆಯನ್ನು ಹಾಕಿರುವಂಥದ್ದು. ಎಲ್ಲರೂ ಕೂಡ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಕ್ರೋಶ ಇರುವಂಥದ್ದು. ಎಲ್ಲರ ಮಾತು ಒಂದೇ ಇರುವಂಥದ್ದು, ಯಾಕಾಗಿ ಈ ಗುಂಡನ್ನು ಆರಿಸಬೇಕಾಗಿತ್ತು, ಜೊತೆಗೆ ಅವ್ರನ್ನ ಕೊಲ್ಲುವಂಥದ್ದು ಪರಿಸ್ಥಿತಿ ಯಾಕೆ ಬೇಕಾಗಿತ್ತು ಅನ್ನುವಂಥದ್ದು ಇವರ ವಾದ ಆಗಿರುವಂಥದ್ದು. ಯಾಕಂದರೆ ನಿಜಕ್ಕೂ ಕೂಡ ಅವರ ಕಾಲಿಗೆ ಗುಂಡು ಹೊಡಿಬೋದಾಗಿತ್ತು, ಆದರೆ ಎದೆ ಭಾಗಕ್ಕೆ, ಕತ್ತಿನ ಭಾಗಕ್ಕೆ ಯಾಕೆ ಹಾಕಿದ್ರು ಅನ್ನುವಂಥದ್ದು. ಈಗ ಅವ್ರ ಕುಟುಂಬಸ್ಥರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಅಮ್ಮ, ಎಲ್ಲೋಗಿದ್ರು ನಿಮ್ಮ ಮನೆಯವರೆಲ್ಲ? ಸರ್, ಅವ್ರೆಲ್ಲ ಹೋಗಿದ್ರು ಗೊತ್ತಿಲ್ಲ. ಸರಿ, ಅವ್ರಿಗೇನಾದ್ರು ಪ್ರಾಣಾಪಾಯ ಇವ್ರಿಗೇನಾದ್ರು ಸಂಭವಿಸಿದ್ರೆ ಅವ್ರು ಬೇಕಿದ್ರೆ ಕಾಲ್ ಮೇಲೆ ಕೈ ಮೇಲೆ ಶೂಟ್ ಮಾಡ್ಲಿ. ಇಲ್ಲಿಗೆ ಶೂಟ್ ಮಾಡುವ ಅವಶ್ಯಕತೆ ಏನಿದೆ ಸರ್? ಏನಿದೆ? ಪರ್ಮಿಷನ್ ಕೊಟ್ಟಿದ್ ಯಾರು ಸರ್? ಯಾವ ಗವರ್ಮೆಂಟ್ ಪರ್ಮಿಷನ್ ಕೊಟ್ರು ಇಲ್ಲಿಗೆ ಶೂಟ್ ಮಾಡಿ ಅಂತ ಹೇಳಕ್ಕೆ? ಏನು ಇಲ್ಲಿ ಶೂಟ್ ಮಾಡಿದ್ದಾರೆ ಅಂದ್ರೆ ಅವ್ರು ಸಾಯಿಸ್ಬೇಕಂತಾನೆ ಮಾಡವ್ರ ಸರ್? ಅಧಿಕಾರ ಇದೆಯಾ? ಸಾಯಿಸಕ್ಕೆ ಅಧಿಕಾರ ಇದೆಯಾ? ಅವರು ಬೇಟೆಗೆ ಹೋದ್ರೆ ಅವ್ರನ್ನ ಕರ್ಕೊಂಡ್ ಬಂದು ನಿಮಿಷ ಈಗ ಚಿರತೆ ಸಾಯಿಲಿ ಇಲ್ಲ ಹುಲಿ ಸಾಯಿಲಿ ಏನಾದ್ರು ಮಾಡ್ಬಿಟ್ರೆ ಅವ್ರು ಬಿಡ್ತಾರ ಅಂತ ಅಂದ್ಮೇಲೆ ಅವ್ರು ಏನ್ ಮಾಡ್ಬೇಕಿತ್ತು? ಅವ್ರು ತಪ್ಪು ಮಾಡಿದ್ರೆ ಅವ್ರನ್ನ ಏನ್ ಮಾಡ್ಬೇಕಾಗಿತ್ತು? ಶಿಕ್ಷೆ ಕೊಡಕ್ಕೆ ಇದು ಏನೋ ಅದಕ್ಕೆಲ್ಲ ಬೇಕಾಗಿದ್ದ ರೂಲ್ಸ್ ಇದೆ, ಅದನ್ನ ಫಾಲೋ ಮಾಡ್ಬೇಕಿತ್ತು. ಅದಲ್ಲದೆ ಡೈರೆಕ್ಟ್ ಆಗಿ ಅವ್ರು ಶೂಟ್ ಮಾಡಿದ್ದಾರೆ. ಯಾಕೆ ಸರ್ ಹಂಗ್ ಮಾಡಿದ್ದು? ಯಾಕೆ ಹೋಗಿದ್ರು ಅಂತ ಹೇಳ್ತಾರೆ. ಅವರು ಹಸು ಕಾಣಲ್ಲ ಅಂತ 3 ಜನ ಹೋದ್ರು, ಹಸು ನೋಡಕ್ಕೆ ಹೋದ್ರು. ಅಲ್ಲಿ ಆ ತರ ಮಾಡಿದ್ದಾರೆ. ಹಸು ಕಾಣಲ್ಲ ಅಂತ ಹೋದ್ರು, 3 ಜನರು ಹೋದ್ರು. ಒಬ್ರು ಹೋದ್ರೆ ಬರಲ್ಲ, 3 ಜನರು ಹೋದ್ರು. ನಿನ್ನೆ ಮಧ್ಯಾಹ್ನ ನೈಟ್ 8 ಗಂಟೆಗೆ ಹೋದ್ರು. ಗೊತ್ತು, ನಮಗೆ ಬೆಳಗ್ಗೆನೆ ಗೊತ್ತಾಗಿರೋದು. ಹಾಸ್ಪಿಟ್ಲಿಂದ ಸತ್ತೋಗ್ಬಿಟ್ರು ಅಂತ ಮೆಸೇಜ್ ಬಂತು. ಹಸು ಕಾಣ ಅಂತ ಹೋದವರು ಹೆಂಗ ಸತ್ತೋದ್ರು? ಅವರೇ ಫೋನ್ ಮಾಡಿದ್ದಾರೆ. ಹಸು ಕಾಣ ಅಂತ ಹೇಳಿದವರು ಹೆಂಗ ಸತ್ತೋದ್ರು? ಹೆಂಗ ಎತ್ಕೊಂಡರು? ಯಾವಾಗ ಹೋಗಿದ್ದು ಸರ್ ಅವರೆಲ್ಲ? ಎಲ್ಲಿ ಹೋಗಿದ್ರು? ದನ ಹಂದಿ ಎಲ್ಲ ಬರುತ್ತಲ್ವಾ, ಅದರಿಂದ ಇವ್ರೇನ್ ಮಾಡ್ತಾರೆ, ಓಡ್ಸಕ್ಕೆ ಹೋಗಿದ್ದು. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಣೆ ಬಂದಿದೆ, ಚಿರತೆ ಬಂದಿದೆ ಹಂಗಂತ ಫೋನ್ ಮಾಡಿದ್ರೆ, ನಿಮ್ಮ ತೋಟ ಒಳಗಡೆ ಬಂದ್ರೆ ಮಾತ್ರ ಫೋನ್ ಮಾಡಿ, ಹತ್ರ ಬಂದ್ರೆ ಫೋನ್ ಮಾಡಕ್ ಹೋಗ್ಬೇಡಿ ಹಂಗಂತಾರೆ. ಫೋನ್ ಮಾಡಿದ್ರು ಅವರು ಎಲ್ಲಿದೆ ಹೆಂಗಿದೆ ಹಂಗಂತ ಹೇಳ್ಬಿಟ್ಟು 1 ಅವರ್ 2 ಅವರ್ ಬಿಟ್ಟು ಬರ್ತಾರೆ. ಅದರಿಂದ ಇವ್ರು ಓಡ್ಸಕ್ ಹೋಗಿದ್ದು. ಅವರು ಬಂದ್ಬಿಟ್ಟು ಇವರು ಬೇಟೆಗೆ ಹೋಗಿದ್ದಾರೆ ಹಂಗಂತ ಶೂಟ್ ಮಾಡಿದ್ದಾರೆ. ಶೂಟ್ ಮಾಡೋಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಇನ್ನೂ ಒಂದು ತಿಳಿಸಿರ್ಬೇಕು ಅವರು. ಇಲ್ಲಿಂದ ತಗೊಂಡು ಹೋಗಕ್ಕೆ, ಇಲ್ಲಿಂದ ಎಲ್ಲಿ ಮರಿಮಂಗಲದಿಂದ ಕೊಳ್ಳೇಗಾಲಕ್ಕೆ ಎಷ್ಟು ಕಿಲೋಮೀಟರ್ ಇದೆ? 30 ಕಿಲೋಮೀಟರ್ ಇದೆ. 35 ಕಿಲೋಮೀಟ್ರ್. ಅಲ್ಲಿ ಹೋಗಿ ಅಲ್ಲಿಂದ ತಿರ್ಗಿ 35 ಕಿಲೋಮೀಟ್ರ್, 70 ಕಿಲೋಮೀಟ್ರ್ ಅಲ್ಲಿಂದ ಬಂದಿದೆ ನಮ್ಗೆ ನ್ಯೂಸು. ಅವ್ರು ಕರ್ಕೊಂಡು ಹೋಗಿದ್ದು 4 ಗಂಟೆ 5 ಗಂಟೆಗೆ ಬೆಳಗ್ಗೆ ಟೈಮಲ್ಲಿ. ಆದರೆ ತಗೊಂಬಂದು ಸೇರಿಸಿದ್ವಿ, ನಮ್ಗೆ ನ್ಯೂಸ್ ಬಂದಿರೋದು 11 ಗಂಟೆಗೆ. ಈ ಥರ ಮಾಡ್ತಾವ್ರೆ. ಅದು ಇಲ್ಲದೆ ಅರಣ್ಯ ಇಲಾಖೆ ಅವರು ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದಾರಾ? ಅಧಿಕಾರಿಗಳ ಮೇಲೂ ಗುಂಡಾರಿಸಿದ್ರು ಇವರು ಅನ್ನುವಂಥದ್ದು? ಇಲ್ಲ ಸರ್, ಯಾವುದೇ ಇಲ್ಲ ಸರ್. ಗುಂಡಾರಿಸಿದ್ರೆ ಇವರು ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇರೋದು 4 ಜನ ಇದ್ರು, 3 ಜನನ ನಾವು ಶೂಟ್ ಔಟ್ ಮಾಡಿದೀವಿ, ಒಬ್ರು ತಪ್ಸ್ಕೊಬಿಟ್ರು ಹಂಗಂತ. ಅವರು ಶೂಟ್ ಮಾಡಿದಕ್ಕೆ ನಾವು ಶೂಟ್ ಮಾಡಿದೆ ಅಂತ. ಆದ್ರೆ ಇವರು ಫಾರೆಸ್ಟ್ ಅವರು ಒಬ್ರಿಗೂ ಗಾಯನ ಆಗಿಲ್ಲ, ಯಾರು ಸತ್ತಿಲ್ಲ, ಕೈ ಮುರಿದಿಲ್ಲ, ಕಾಲು ಮುರಿದಿಲ್ಲ, ಯಾವುದಿಲ್ಲ, ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಈಗ 3 ಜನ ಸತ್ತಿದ್ದಾರೆ. ಈಗ ಅವರು ಶೂಟ್ ಮಾಡಿದಾರಲ್ಲ, ಅವ್ರು ಬರಲಿ, ಅವ್ರು ಬಂದು ನನಗೆ ಇಲ್ಲಿ ಶೂಟ್ ಮಾಡಿದ್ರು ಹಂಗಂತ ಹೇಳಿದ್ರೆ ನಾವು ಒಪ್ಕೊಬಿಡ್ತೀವಿ. ಇದು ಪ್ರತಿಭಟನಾಕಾರರುಗಳ ಮಾತಾಗಿರುವಂಥದ್ದು. ಯಾಕಂದ್ರೆ ಶೂಟ್ ಮಾಡಿದ್ರೆ ನಿಜಕ್ಕೂ ಕೂಡ ಅವರು ಪ್ರತಿಯಾಗಿ ಶೂಟ್ ಮಾಡಿದ್ರೆ ಅರಣ್ಯಾಧಿಕಾರಿಗಳು ಕೂಡ ಗಾಯ ಆಗ್ಬೇಕಾಯಿತು. ಅವ್ರಿಗೆ ಯಾವುದೇ ರೀತಿಯಾದ ಗಾಯ ಆಗಿಲ್ಲ. ಏಕಾಏಕಿ ಇವ್ರನ್ನ ಕೊಲೆ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು.